ಭರ್ಜರಿ ಯಶಸ್ಸು ಕಂಡ ಭಾರತದ ರಾಜತಾಂತ್ರಿಕತೆ. ಭಾರತಕ್ಕೆ ನೋ ಹಾರ್ಮುಜ್ ಅವಲಂಬನೆ ಅನಿವಾರ್ಯವಲ್ಲ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧೋನ್ಮಾದದಿಂದ ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಎದುರಿಸ್ತಾ ಇದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಅನಿವಾರ್ಯವಾಗಿದ್ದ ಹಾರ್ಮುಜ್ ಜಲಸಂಧಿಯ ಕಣ್ಣಾಮುಚ್ಚಾಲೆ ಆಟ ಜಗತ್ತಿನ ಆರ್ಥಿಕತೆಯನ್ನ ಅಲ್ಲಾಡಿಸ್ತಾ ಇತ್ತು. ಹಾರ್ಮುಜ್ ಬಂದ್ ಆಗಿದ್ದ ಕಾರಣ ಕತಾರ್, ಕುವೈತ್ ಮೊದಲಾದ ಕೊಲ್ಲಿ ರಾಷ್ಟ್ರಗಳಿಂದ ತೈಲ ಪೂರೈಕೆ ಸ್ಥಗಿತವಾಗಿ ಭಾರತದಲ್ಲಿ ಆತಂಕ ಮೂಡಿತ್ತು. ಆದರೆ ಇದೀಗ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳು ಭಾರತದ ತೈಲ ಕೊರತೆಯನ್ನು ನೀಗಿಸ್ತಾ ಇದೆ. ಸೌದಿ ಹಾಗೂ ಯುಎಇ ಎರಡೂ ದೇಶಗಳು ಹಾರ್ಮುಜ್ ಜಲಸಂಧಿಯನ್ನು ತಪ್ಪಿಸಿ ಬೇರೆ ಬಂದರುಗಳಿಂದ ಪೂರೈಕೆ ಮಾಡ್ತಾ ಇದೆ. ಸೌದಿ ಪರ್ಷಿಯನ್ ಕೊಲ್ಲಿಯ ರಾಸ್ ತನೂರಾ ಬಂದರಿನಿಂದ ತೈಲವನ್ನ ಕೆಂಪು ಸಮುದ್ರದಲ್ಲಿನ ಬಂದರಿಗೆ ಕಳುಹಿಸ್ತಾ ಇದೆ. ಸೌದಿ ಮತ್ತು ಯುಎಇಯಿಂದ ಹೆಚ್ಚುತ್ತಾ ಇರುವಂತಹ ಪೂರೈಕೆ, ಇರಾನ್ ಮತ್ತು ವೆನಿಜುವೆಲಾದಿಂದ ಮತ್ತೆ ಆರಂಭವಾದ ಆಮದು, ರಷ್ಯಾದಿಂದ ಹೆಚ್ಚಿನ ಖರೀದಿಗಳು ಕೊಲ್ಲಿ ದೇಶಗಳ ಕೊರತೆಯನ್ನ ಸರಿದೂಗಿಸಿ ಭಾರತಕ್ಕೆ ಈ ತಿಂಗಳು ಕಚ್ಚಾ ತೈಲ ಪೂರೈಸಲಿದೆ ಎಂದು ವಿಶ್ಲೇಷಕ ನಿಖಿಲ್ ದುಬೆ ತಿಳಿಸಿದ್ದಾರೆ. ಭಾರತದ ಎರಡನೇ ಅತಿದೊಡ್ಡ ತೈಲ ಮೂಲವಾದ ಇರಾಕ್, ಕುವೈತ್ ಮತ್ತು ಕತಾರ್ನಿಂದ ಪೂರೈಕೆ ನಿಂತು ಹೋಗಿದೆ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಏಪ್ರಿಲ್ನಲ್ಲಿ ಸೌದಿ ಅರೇಬಿಯಾ 6,97,000 ಬ್ಯಾರೆಲ್ ತೈಲವನ್ನು ಪೂರೈಸಿದೆ. ಯುಎಇ 6,19,000 ಬ್ಯಾರೆಲ್ ಪೂರೈಸಿದೆ. ಇದು ಕಳೆದ ಹಣಕಾಸು ವರ್ಷದ ಸರಾಸರಿ 4,33,000 ಬ್ಯಾರೆಲ್ಗಳಿಗಿಂತ ಗಣನೀಯ ಹೆಚ್ಚಳವಾಗಿದೆ.